Hello everyone, welcome back. Search Creator YouTube channel. Okay, so subject code ಬಂದ್ಬಿಟ್ಟು BIS 601 and subject name ಬಂದ್ಬಿಟ್ಟು full stack development. ಓಕೆನಾ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅಥವಾ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ಮಾಡಲ್ 5 ಬಗ್ಗೆ. ಈಗ ಅದೇ ಥರ ಮಾಡಲ್ 4 ಬಗ್ಗೆ ಈಗ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ತುಂಬ ಜನ ಕನ್ಫ್ಯೂಷನಲ್ಲಿ ಇದ್ದಾರೆ, ಯಾವ ಥರ ಇದನ್ನು ಡೌನ್ಲೋಡ್ ಮಾಡ್ಕೊ, ಈ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು, ಎಲ್ಲಿ ಸಿಗುತ್ತೆ ಏನು ಎಲ್ಲ ಅಂತ ಕೇಳ್ತಾ ಇದ್ದಾರೆ. ತುಂಬ ಕಾಮೆಂಟ್ಸ್ ಆಗಲಿ ಮತ್ತು ಕಾಲ್ಸು ಎಲ್ಲ ಬರ್ತಾ ಇದೆ. ಓಕೆ, ಅದಕ್ಕೆ ಸೊಲ್ಯೂಷನ್ ನಾನು ಹೇಳ್ತೀನಿ. ಏನಿಲ್ಲ, ಜಸ್ಟ್ ನೀವೇನು ಮಾಡಿ ಅಂದರೆ ಗೂಗಲಲ್ಲಿ ಅಥವಾ ನಿಮ್ದು ಯಾವ ಬ್ರೌಸರ್ ಇರುತ್ತೋ ಅಲ್ಲಿ ಬ್ರೌಸರಲ್ಲಿ ಹೋಗ್ಬಿಟ್ಟು ಇಲ್ಲಿ ಜಸ್ಟ್ ನೀವು BIS ಅಂತ ಟೈಪ್ ಮಾಡಿ, BIS 601 ಅಂತ ಟೈಪ್ ಮಾಡಿ, 601 ಅಂತ ಟೈಪ್ ಮಾಡಿ ಜಸ್ಟ್. ಓಕೆನಾ. ಸೊ ಅದಾದ್ಮೇಲೆ ಎಂಟರ್ ಮಾಡಿ. ಫಸ್ಟ್ ಲಿಂಕ್ ಎಲ್ಲಿ ಕಾಣಿಸುತ್ತೆ ನಿಮಗೆ, ಸೊ ಮೊಬೈಲ್ ಚಿಕ್ಕದಾಗಿ ಕಾಣಿಸುತ್ತೆ. ಫಸ್ಟ್ ಲಿಂಕ್ ನಿಮಗೆ ಈ ಥರ ಕಾಣಿಸುತ್ತೆ ನೋಡಿ, ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಅಂತ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೊಬೈಲಲ್ಲಿ ಸ್ವಲ್ಪ ಕಂಜೆಸ್ಟ್ ಆಗಿ ಬರುತ್ತೆ. ನೀವು ಅದು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಏನಾದ್ರು ಬರ್ತಿದ್ರೆ ಇದನ್ನು ಈ ಥರ ಡೌನ್ ಆರೋ ಕ್ಲಿಕ್ ಮಾಡಿ, ಜಸ್ಟ್ ಕೆಳಗೆ ಹೋಗುತ್ತೆ. ಸೊ ಆಮೇಲೆ ಕೆಳಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಅಂಡರ್ಸ್ಟ್ಯಾಂಡ್ ಅಂತ ಇದೆಯಲ್ಲ, ಐ ಅಂಡರ್ಸ್ಟ್ಯಾಂಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ಈ ಥರ ಕಂಪ್ಲೀಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫುಲ್ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ QR ಕೋಡ್ ಕಾಣಿಸ್ತಿಲ್ಲ. ಸೊ ಈ QR ಕೋಡ್ನ ಸ್ಕ್ಯಾನ್ ಮಾಡ್ಬಿಟ್ಟು ಪರ್ ಮಾಡಲು 5.49 ಪೈಸಾ. ಓಕೆನಾ. ಸೊ ನೋಡಿ, ಈ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ಫುಲ್ ಬಂದರೆ ನಿಮಗೆ ಕಾಣಿಸುತ್ತೆ. ಬಟ್ ನೀವು ಇಲ್ಲ ಫುಲ್ 5 ಮಾಡಲು ನಾವು ಒಂದೇ ಸಲ ಮಾಡ್ತೀವಿ ಅನ್ನೋದಾದ್ರೆ ಈ QR ಕೋಡ್ನ ಯೂಸ್ ಮಾಡಿಕೊಂಡು ಪರ್ ಮಾಡಲು 5.49 ರುಪೀಸ್ ಆಗುತ್ತೆ. ಸೊ ಹಾಗೆ 5 ಮಾಡಲ್ ಬೇಕು ಅಂತ ಅಂದರೆ ಸೊ 27.45 ಪೈಸಾ ಆಗುತ್ತೆ. ಅಷ್ಟು ಪೇ ಮಾಡಿಬಿಟ್ಟು ಈ ನಂಬರ್ ಇಲ್ಲಿ ಕಾಣಿಸಿದಿಲ್ಲ, ಸೊ ಈ ನಂಬರ್ಗೆ ಆ ಪೇಮೆಂಟ್ ಸ್ಕ್ರೀನ್ಶಾಟ್ನ ಕಳಿಸಿದ್ರೆ ನಮ್ಮ ಟೀಮ್ ಅವರು ವೆರಿಫೈ ಮಾಡಿ ನಿಮಗೆ ಬೇಗನೆ ವಿತಿನ್ 5 ಮಿನಿಟ್ಸಲ್ಲೇ ನಿಮಗೆ ಕಳಿಸ್ತಾರೆ. ಸೊ ಅದನ್ನೇ ಇಲ್ಲಿ ಹಾಕಿರೋದು ಇಂಪಾರ್ಟೆಂಟ್ ನೋಟಿಫಿಕೇಶನ್. ಇದನ್ನು ಕೇರ್ಫುಲ್ಲಾಗಿ ನೀವು ಒಂದ್ಸಲ ರೀಡ್ ಮಾಡಿ. ಓಕೆನಾ. ಅಷ್ಟು ನಿಮಗೆ ಟೈಮ್ ಇರಲ್ವಾ, ಇದನ್ನು ರೀಡ್ ಮಾಡಿ. ಸೊ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಅದನ್ನು ನಾನು ಸಿಂಪಲಾಗಿ ಇಲ್ಲಿ ಹೇಳಿದ್ದೀನಿ. ಈಗ ಕ್ವಶನ್ಸ್ಗೆ ನೋಡ್ತಾ ಹೋಗೋಣ. ಸೊ ಮಾಡಲ್ 4 ಕ್ವಶನ್ಸ್ ಯಾವ ಥರ ಮೇ ಬಿ ಕೇಳ್ಬೋದು ಅಂದರೆ, ಮಾಡಲ್ 4 ನೇಮ್ ಏನಂದ್ರೆ ರಿಯಾಕ್ಟ್ ಸ್ಟೇಟ್. ಐ ನಿಮಗೆ ರಿಯಾಕ್ಟ್ ಅಂದ್ರೆ ಏನಂತ ಗೊತ್ತಿರುತ್ತೆ ಅಂದ್ಕೋತೀನಿ. ಸೊ ಕ್ಲಾಸಲ್ಲಿ ಓದಿರ್ತಾರೆ ಅಥವಾ ಜನರಲ್ಲೂ ಕೂಡ ತಿಳ್ಕೊಂಡಿದ್ರೆ ಬೆಟರ್. ಓಕೆ. ಸೊ ಅದ್ರ ಬಗ್ಗೆ ಇಂಡೆಪ್ತಿಗೆ ಯಾವ ಥರ ಕ್ವಶನ್ಸ್ನ ಕೇಳ್ತಾರೆ ಈ ಮಾಡಲ್ 4ಅಲ್ಲಿ ಅಂತಂದರೆ, ಸೊ ರಿಯಾಕ್ಟ್ ಅಂದರೆ ಕೇಳಿಸ್ಕೊಂಡು ಹೇಳ್ತೀನಿ ನಾನು ಸಿಂಪಲ್ ವರ್ಡು. ಇಟ್ ಈಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆನಾ. ಸೊ ಈ ಜಾವಾಸ್ಕ್ರಿಪ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು. ಓಕೆನಾ. ಸೊ ಇದರಲ್ಲಿ ಮೇ ಬಿ ಯಾವ ಥರ ಕ್ವಶನ್ಸ್ನ ಕೇಳ್ತಾರೆ ಅಂತ ಅಂದರೆ, ಮೊದಲನೇದಾಗಿ ಫಸ್ಟ್ನೇ ಕ್ವಶನ್ ಈ ಥರ ಕೇಳ್ಬೋದು, ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ಸ್ಟೇಟ್ ಇನ್ ರಿಯಾಕ್ಟ್. ಸೊ ಸ್ಟೇಟ್ ಕಾನ್ಸೆಪ್ಟು ಅದ್ರ ಬಗ್ಗೆ ಇನ್ಡೆಪ್ತಾಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ಇಲ್ಲಿ ಕೇಳ್ಬೋದು. ಮತ್ತು ಹೌ ಈಸ್ ಇನ್ಸ್ಲೈಸ್ಡ್ ಅಂಡ್ ಅಪ್ಡೇಟೆಡ್, ಗಿವ್ ಎಕ್ಸಾಂಪಲ್. ಏನು ಗಿವ್ ಎಕ್ಸಾಂಪಲ್ ಅಂತ ಎಲ್ಲೆಲ್ಲಿ ಕೇಳ್ತಾರೆ ಅಲ್ಲೆಲ್ಲ ನೀವು ಕೋಡ್ನ ಬರೀಬೇಕು. ಸೊ ಈ ಥರ ಮೇ ಬಿ ಒಂದು ಕ್ವಶನ್ನ ಕೇಳ್ಬೋದು. ಸೊ 10 ಕ್ವಶನ್ ನಾನು ಇಲ್ಲಿ ಪ್ರಿಪೇರ್ ಮಾಡಿದ್ದೀನಿ. ಈ 10 ಕ್ವಶನ್ಗೆ ಯಾವ ಕ್ವಶನ್ ಬೇಕಾದ್ರೂ ನಿಮ್ಗೆ ಕೇಳ್ಬೋದು. ಇಶ್ಯೂ ಟ್ರ್ಯಾಕರ್ ಅನ್ನೋದು ಪ್ರತಿಯೊಂದು ಮಾಡಲಲ್ಲೂ ಇದೇ ಇರುತ್ತೆ. ಅದನ್ನು ಕೂಡ ನೀವು ಒಂದು ಟೈಮ್ ಓದಿದ್ರೆ ಸಾಕು, ಪ್ರತಿ ಮಾಡಲಲ್ಲೂ ಏನೇ ಇಶ್ಯೂ ಟ್ರ್ಯಾಕರ್ ಬಗ್ಗೆ ಕ್ವಶನ್ ಕೇಳಿದ್ರೆ ನೀವು ಆನ್ಸರ್ ಮಾಡ್ಬೋದು. ಅದೇ ಇಲ್ಲಿ ಎರಡನೇ ಕ್ವಶನ್ ಆಗಿರೋದು. ವಾಟ್ ಈಸ್ ದಿ ಲಿಫ್ಟಿಂಗ್ ಸ್ಟೇಟ್ ಅಪ್ ಇನ್ ರಿಯಾಕ್ಟ್, ಎಕ್ಸ್ಪ್ಲೈನ್ ವಿತ್ ಇಶ್ಯೂ ಟ್ರ್ಯಾಕರ್ ಎಕ್ಸಾಂಪಲ್. ಓಕೆನಾ. ಈ ಥರ ಒಂದು ಕ್ವಶನ್ನ ಕೇಳ್ಬೋದು ಮೇ ಬಿ. ನೆಕ್ಸ್ಟ್ ಮೂರನೇ ಕ್ವಶನ್ ಆಗಿ, ಡಿಸ್ಕಸ್ ದಿ ರಿಯಾಕ್ಟ್ ಕಾಂಪೊನೆಂಟ್ ಲೈಫ್ ಸೈಕಲ್ ವಿತ್ ರೆಸ್ಪೆಕ್ಟ್ ಟು ಸಿಂಕ್ರೊನಸ್ ಸ್ಟೇಟ್ ಅಪ್ಡೇಟೆಡ್. ಸೊ ರಿಯಾಕ್ಟ್ ಕಾಂಪೊನೆಂಟ್ ಲೈಫ್ ಸೈಕಲ್, ಇದಕ್ಕೊಂದು ಮಸ್ಟ್ ಅಂಡ್ ಶುಡ್ ಯು ನೀಡ್ ಟು ಡ್ರಾ ಎ ಡಯಾಗ್ರಾಮ್. ಓಕೆನಾ. ಸೊ ನೀವೊಂದು ಡಯಾಗ್ರಾಮ್ನ ನೀವು ಬರೀಬೇಕಾಗುತ್ತೆ. ಇದಕ್ಕೆ ನಮ್ಮ ನೋಟ್ಸ್ನ ರೆಫರ್ ಮಾಡಿದ್ರೆ ಈ ಎಲ್ಲ ಕ್ವಶನ್ಸ್ಗೂ ಪ್ರತಿಯೊಂದು ನಾವೇನು ರಿಲೀಸ್ ಮಾಡಿದ್ವಿ ಮಾಡಲ್ ಕ್ವಶನ್ ಪೇಪರ್ ಅಥವಾ ಇಂಪಾರ್ಟೆಂಟ್ ಕ್ವಶನ್ ಪೇಪರು ಅಥವಾ ಏನು ಪಾಸಿಂಗ್ ಪ್ಯಾಕೇಜ್ ಪಾತ್ ಅಂತ ರಿಲೀಸ್ ಮಾಡಿದ್ವಿ, ಅವೆಲ್ಲ ಕ್ವಶನ್ಸು VTದವ್ರು ಕೇಳ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿರೋದು ನಾವು. ಓಕೆನಾ. ಸೊ ಅಷ್ಟು ಕ್ವಶನ್ಸ್ಗೆ ನಮ್ಮ ವೆಬ್ಸೈಟಲ್ಲಿರೋ ನೋಟ್ಸ್ನ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಆನ್ಸರ್ ಸಿಗುತ್ತೆ. ನೀವು ಬೇರೆ ಕಡೆ ಎಲ್ಲಾದರೂ ಟೆಕ್ಸ್ಟ್ ಬುಕ್ಕಲ್ಲೋ ಹುಡುಕಿದ್ರೆ ಅಥವಾ ನೀವೆಲ್ಲೋ ಆನ್ಲೈನ್ ಹುಡುಕಿದ್ರೆ ಸಿಗೋದಿಲ್ಲ. ಅದಕ್ಕೆ ಆನ್ಸರ್ ChatGPT ಹುಡುಕಿದ್ರು ಕೂಡ ನಿಮಗೆ ಅದು ಏನು ಕೊಡುತ್ತೆ, ಅದು ಅರ್ಥ ಮಾಡ್ಕೊಂಡಿರೋ ಥರ ಕೊಡುತ್ತೆ. ಬಟ್ ನಾವು ChatGPT ಯೂಸ್ ಮಾಡ್ಕೊಂಡು ಕ್ವಶನ್ಸ್ನ ನಾವು ನೋಟ್ಸ್ನ ಪ್ರಿಪೇರ್ ಮಾಡಿಲ್ಲ, ಮತ್ತು ಈ ಕ್ವಶನ್ನು ಕೂಡ ಪ್ರಿಪೇರ್ ಮಾಡಿಲ್ಲ. ಬೇಸ್ಡ್ ನಾವು ನೋಟ್ಸ್ ಏನು ಕ್ರಿಯೇಟ್ ಮಾಡಿದ್ದೀವಿ ಅದ್ರ ಬೇಸ್ ಮೇಲೆ ನಾವು ಕ್ರಿಯೇಟ್ ಮಾಡಿರೋದು. ಓಕೆನಾ. ಕ್ವಶನ್ಸ್ನ ನೀವು ಅದ್ರಾಗ ಮಾತ್ರ ಹುಡುಕಿದ್ರೆ ಮಾತ್ರ ಸಿಗುತ್ತೆ ಎಲ್ಲ ಕ್ವಶನ್ಸ್ಗೆ. ನೀವು ಬೇರೆ ಕಡೆ ಎಲ್ಲರೂ ಹುಡುಕಿದ್ರೆ ಸಿಗೋದಿಲ್ಲ. ನೆಕ್ಸ್ಟ್ 4ನೇ ಕ್ವಶನ್ನು, ಡಿಸ್ಕ್ರೈಬ್ ದಿ ಪ್ರೊಸೆಸ್ ಆಫ್ ಆ್ಯಡಿಂಗ್ ಎ ನ್ಯೂ ಇಶ್ಯೂ ಯೂಸಿಂಗ್ ಯೂಸರ್ ಇಂಟ್ರಾಕ್ಷನ್ ಫಾರಮ್ ಅಂಡ್ ಬಟನ್ ಇನ್ ದಿ ಇಶ್ಯೂ ಟ್ರ್ಯಾಕರ್. ನೋಡಿ ನಾನು ಹೇಳಿರುವ ಇಶ್ಯೂ ಟ್ರ್ಯಾಕರ್, ಮೇ ಬಿ ಇಶ್ಯೂ ಟ್ರ್ಯಾಕರ್ ಮೇಲೆ ಏನೇ ಕ್ವಶನ್ಸ್ನ ಕೇಳಿದ್ರು ನೀವು ಅದನ್ನೊಂದು ಓದ್ಕೊಂಡಿದ್ರೆ ಸಾಕು, ಅದ್ರ ಮೇಲೆ ಏನೇ ಕ್ವಶನ್ಸ್ನ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಸೊ ಯಾವ ಥರ ಪ್ರೊಸೆಸಿಂಗ್ ಆಫ್ ಆ್ಯಡಿಂಗ್ ನ್ಯೂ ಇಶ್ಯೂ, ಅದನ್ನ ಯಾವ ಥರ ಕ್ರಿಯೇಟ್ ಮಾಡೋದು, ಇಶ್ಯೂನ ಯಾವ ಥರ ಆ್ಯಡ್ ಕ್ರಡ್ ಆಪರೇಷನ್ ಯಾವ ಥರ ಮಾಡೋದು ಅಂತ ಮೇ ಬಿ ಇಲ್ಲಿ ಕೇಳ್ತಾರೆ. ಇದೊಂದು ಓದ್ಕೊಂಡಿರಿ. ಓಕೆನಾ. ನೆಕ್ಸ್ಟು, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸ್ಟೇಟ್ ಅಂಡ್ ಪ್ರೋಸ್ ಇನ್ ರಿಯಾಕ್ಟ್, ವೆನ್ ಶುಡ್ ಯೂಸ್ ಈಚ್. ಓಕೆನಾ. ಸೊ ಇದಕ್ಕೆ ಈ ಥರ ಕ್ವಶನ್ ಮೇ ಬಿ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಪ್ರೋಸ್ ಅಂತ ಏನೇ ಡಿಫ್ರೆನ್ಷಿಯೇಟ್ ಅನ್ನೋ ವರ್ಡ್ ಬಂತು ಅಂದರೆ ತಿಳ್ಕೊಂಬಿಡಿ. ಸೊ ಈ ಥರ
ಟೇಬಲ್ ಹಾಕಿ ನೀವು ಪಾಯಿಂಟ್ ವೈಸ್ ಬರೀರಿ. ಏನೇ ಕ್ವಶನ್ ಕೇಳಿದ್ರಿ ಪ್ರತಿಯೊಂದಕ್ಕೂ ಪಾಯಿಂಟ್ ವೈಸ್ ಬರೀರಿ, ವಿತ್ ಡಯಾಗ್ರಾಮ್ ಇರಲಿ ಮತ್ತು ಸಿಂಪಲ್ ಒಂದು ಕೋಡಿಂಗ್ ಎಕ್ಸಾಂಪಲ್ ಇರಲಿ. ಇದಂತೂ ಮಸ್ಟ್ ಅಂಡ್ ಶುಡ್ ಆಗಿರುತ್ತೆ. ನೆಕ್ಸ್ಟ್ 6ನೇ ಕ್ವಶನ್ ಆಗಿ ವಾಟ್ ಆರ್ ದಿ ಸ್ಟೇಟ್ಲೆಸ್ ಕಾಂಪೊನೆಂಟ್ ಇನ್ ರಿಯಾಕ್ಟ್, ಎಕ್ಸ್ಪ್ಲೈನ್ ದೇರ್ ಬೆನಿಫಿಟ್ಸ್ ವಿತ್ ಕೋಡ್ ಎಕ್ಸಾಂಪಲ್ಸ್. ಮೇ ಬಿ ಇದೊಂದು ಕೇಳ್ಬೋದು, ಸ್ಟೇಟ್ಲೆಸ್ ಕಾಂಪೊನೆಂಟ್ಸು ಇದನ್ನು ಮೇ ಬಿ ಕೇಳ್ಬೋದು. ನೆಕ್ಸ್ಟು ವಾಟ್ ಈಸ್ ಗ್ರಾಫ್ ಕ್ಯೂ ಎಲ್ ಆ್ಯಂಡ್ ಕಂಪೇರ್ ಇಟ್ ಇನ್ ರೆಸ್ಟ್. The seventh question is what is GraphQL? Compare it with REST. Explain overfetching, underfetching, and how to GraphQL resolve these issues. Maybe this question also ask the ಎಕ್ಸಾಮ್. ಓಕೆ, ಸೊ ಇದಕ್ಕೆ ನೀವು ಯಾವ ಥರ ಇದನ್ನು ಮಾಡಬೇಕು ಅಂತ ಅನ್ನೋದಾದರೆ, ಫಸ್ಟ್ ವಾಟ್ ಈಸ್ ಗ್ರಾಫ್ ಯು ಎಲ್ ಅಂತ ನೀವು ಬರಬೇಕು. ಗ್ರಾಫ್ ಯು ಎಲ್ ಅಂದ್ರೆ ಏನು, ಮತ್ತು ಕಂಪೇರ್ ಅಂತ ಬಂದಿದ ತಕ್ಷಣ ಸೊ ರೆಸ್ಟ್ಗೂ ಮತ್ತು ಗ್ರಾಫ್ ಯು ಎಲ್ಗೂ ಏನು ವ್ಯತ್ಯಾಸ ಅಂತ ಡಿಫ್ರೆಂಟ್ ಟೇಬಲ್ ಆಗಿ ಬರೀಬೇಕು. ಈ ಥರ ಟೇಬಲ್ ಆಗಿ ಬರೀಬೇಕು. ನೆಕ್ಸ್ಟು ಏನು ಗ್ರಾಫ್ ಕ್ಯೂ ಎಲ್ ಯಾವ ಥರ ಇದು ಇಶ್ಯೂಸ್ನ ರಿಸಾಲ್ವ್ ಮಾಡುತ್ತೆ ಅಂತ ನೀವು ಬರೀಬೇಕು. ಇಷ್ಟು ಪಾಯಿಂಟ್ ವೈಸಾಗಿ ನೀವು ಬರೀಬೇಕು. ಓಕೆನಾ. ನೆಕ್ಸ್ಟ್ 8ನೇ ಕ್ವಶನ್ನು ಮೇ ಬಿ ಆಸ್ಕ್ ದಿಸ್ ಆಲ್ಸೋ ಕ್ವಶನ್. ಸೊ ಎಕ್ಸ್ಪ್ಲೇನ್ ಹೌ ಟು ಡಿಫೈನ್ ಆ್ಯಂಡ್ ಯೂಸ್ ಎ ಕಸ್ಟಮ್ ಸ್ಕೇಲರ್ ಟೈಪ್ ಗ್ರಾಫ್ ಕ್ಯೂ ಎಲ್ ಡೇಟ್ ಇನ್ ಗ್ರಾಫ್ ಕ್ಯೂ ಎಲ್. ಸೊ ಇದೆಲ್ಲಾನು ಗ್ರಾಫ್ ಕ್ಯೂ ಎಲ್ ಇದ್ರ ಮೇಲೇ ಕ್ವಶನ್ಸ್ ಇರ್ತವೆ. ಈ ರಿಮೈನಿಂಗ್ ಬರ್ತವೆ ಏನು ಬರ್ತಾವಲ್ಲ ಇವೆರಡು ಕ್ವಶನ್ಸು, ಮತ್ತು ಈ ನಾಲ್ಕು ಕ್ವಶನ್ಸು ಅಪ್ ಟು 7ಇಂದ 10ವರೆಗೂ ಏನು ಇದ್ದಾವೆ ಆ ಕ್ವಶನ್ಸ್ ಗ್ರಾಫ್ ಕ್ಯೂ ಎಲ್ ಅಂದ್ರೆ ಏನು ಅಂತ ನಿಮಗೆ ಮೇ ಬಿ ಕೇಳ್ಬೋದು. ಅದ್ಮೇಲೆ 9th ಕ್ವಶನ್ನು ಡಿಸ್ಕ್ರೈಬ್ ದಿ ಸ್ಟ್ರಕ್ಚರ್ ಆಫ್ ಗ್ರಾಫ್ ಕ್ಯೂ ಎಲ್ ಮ್ಯೂಟೇಷನ್ ಟು ಆ್ಯಡ್ ನ್ಯೂ ಇಶ್ಯೂ ಯೂಸಿಂಗ್ ಕ್ವೆರಿ ವೇರಿಯೇಬಲ್ಸ್. ಸೊ ಮೇ ಬಿ ಇದನ್ನು ಕೂಡ ಕೇಳಬಹುದು, ಪಾಸಿಬಲ್ ಇದೆ. ಓಕೆನಾ. ಸೊ ಎಕ್ಸ್ಪ್ಲೈನ್ ಇನ್ಪುಟ್ ವ್ಯಾಲಿಡೇಷನ್ ಗ್ರಾಫ್ ಕ್ಯೂ ಎಲ್ ಯೂಸಿಂಗ್ 10ನೇ ಕ್ವಶನ್ನು explain input validation in GraphQL using enums and programmatic validation with resolver function. ಮೇ ಬಿ ಇದನ್ನು ಕೂಡ ಕೇಳಬಹುದು. ಸೊ ಇದ್ರಾಗ ವೆರಿ ಇಂಪಾರ್ಟೆಂಟ್ ಏನಿದೆ ಅಂದರೆ, ನಾನು ಇಷ್ಟು 10 ಕ್ವಶನ್ ಪ್ರಿಪೇರ್ ಮಾಡಿದ್ವಲ್ಲ ಇದರೊಳಗೆ ಮೇ ಬಿ ಅವ್ರು ಕೇಳೋದು 4 ಕ್ವಶನ್, ಇದರೊಳಗೆ ಮ್ಯಾಕ್ಸಿಮಮ್ 4 ಕ್ವಶನ್ಸು ಇವು ಎಕ್ಸ್ಪೆಕ್ಟೆಡ್. ಈ ಥರ ಕ್ವಶನ್ಸ್ನ ಕೇಳ್ತಾರೆ ಮತ್ತು ಇವೇ ಕೊಡ್ತಾರಂತ ನಾವು ಯಾವುದೇ ಹೋಪು ನಿಮಗೆ ಕೊಡ್ತಾರೆ. ಇದೇ ಥರ ಕ್ವಶನ್ಸ್ನ ಕೇಳ್ಬೋದು. ಇಷ್ಟ್ರ ಮೇಲೆ ನೀವು ಈ ಕಾನ್ಸೆಪ್ಟ್ ಮೇಲೆ ನೀವು ರೆಡಿ ಆಗಿದ್ರೆ ಸಾಕು ಅಂತ. ಸೊ ಎಲ್ಲದಕ್ಕೂ ಆನ್ಸರ್ಸ್ ನಮ್ಮ ವೆಬ್ಸೈಟಲ್ಲಿರೋ ನೋಟ್ಸಲ್ಲಿ ಮಾತ್ರನೇ ಸಿಗೋದು, ಮತ್ತು ಇನ್ಡೆಪ್ತಾಗಿ ಪಾಯಿಂಟ್ ವೈಸ್ ಯಾವ ಥರ ಬರೀಬೋದು ಅಂತ. ಇನ್ನು ಇದಕ್ಕಿಂತ ಅಡ್ವಾನ್ಸ್ ಆಗಿ ಬರೀಬೇಕು ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ ಏನು ವಿಡಿಯೋದ ಪ್ರೊವೈಡ್ ಮಾಡಿದ್ರೆ ಆ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ನೀವು ಫೈಂಡ್ ಔಟ್ ಮಾಡ್ಕೋಬೋದು ಆನ್ಸರ್ಸ್ನ. ಮತ್ತು ಯಾವುದೋ ಬೇರೆ ಕಡೆ ವೆಬ್ಸೈಟಿಗೆ ನೀವು ಹುಡುಕಿದ್ರೆ ಸಿಗೋದಿಲ್ಲ. ಓಕೆನಾ. ಸೊ ಹೋಪ್ ಯು ಅರ್ಥ ಆಯಿತು ಅಂದ್ಕೊಂಡಿರ್ತೀನಿ. ಮಾಡಲ್ 4 ಇಂಪಾರ್ಟೆಂಟ್ ಕ್ವಶನ್ಸ್ ಪಾಸಿಂಗ್ ಪ್ಯಾಕೇಜ್ ಯಾವ ಥರ ಪ್ರಿಪೇರ್ ಆಗೋದು ಅಂತ. ಸೊ ಏನೋ ಡೌಟ್ ಇತ್ತು ಅಂದರೆ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ನ ಕೊಟ್ಟಿರ್ತೀನಿ ಮತ್ತು ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ. ಕ್ವಶನ್ ಪೇಪರ್, ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ನೀವು ಡೌನ್ಲೋಡ್ ಮಾಡಬೇಕಂದ್ರೆ ಅದು 5.49 ರೂಪೀಸ್ನ ಪೇ ಮಾಡಬೇಕು. ಪೇ ಮಾಡಿದಾಗ ಮಾತ್ರನೇ ಈ ಪೇಪರ್ ನಿಮಗೆ ಸೆಂಡ್ ಮಾಡ್ತಾರೆ ನಮ್ಮ ಟೀಮ್ ಅವರು. ಓಕೆನಾ. ಸೊ ಏನಾದರೂ ಡೌಟ್ ಇತ್ತು ಅಂದರೆ ಪ್ಲೀಸ್ ಕಾಲ್ ಮಾಡಿ. ಯಾವ ಥರ ಇದನ್ನು ಇವೇ ಕ್ವಶನ್ಸ್ನ ಕೊಡ್ತಾರಾ, ಏನೇ ಡೌಟ್ ಇದ್ದರೂ ನನಗೆ ಕಾಲ್ ಮಾಡಿ, ನಾನೇ ಡೈರೆಕ್ಟ್ ಆನ್ಸರ್ ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.